ಅವ್ರ ಡಿಮ್ಯಾಂಡ್ ಸರಿಯಾಗಿದೆ ಅಂತ ಈಗಲೂ ಹೇಳ್ತಾ ಇದ್ದೀನಿ, ನಾಳೆನೂ ಹೇಳ್ತೀನಿ, ನಾಳಿದ್ದು ಹೇಳ್ತೀನಿ. ಸ್ಟ್ರೈಕ್ ಮಾಡಕ್ ಹೇಳಿರೋದು, ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ, ಅದು ಬೇಕಾಗಿರೋದು ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ, ಬೇಕಾಗಿರೋದು ನಮ್ದು ಪತ್ರಿಕೆಯಲ್ಲಿ ಒಂದು ಸ್ಟ್ರೈಕ್ ಮಾಡು ಅಂತ ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ, ಹೇಳಿಲ್ಲ. ಸರಿ ಸಭಾಧ್ಯಕ್ಷ ಅಲ್ಲ, ಸಭಾಧ್ಯಕ್ಷ ಮುಖ್ಯಮಂತ್ರಿಗಳೇ ಹೇಳ್ತಾವ್ರೆ, ಹೇಳಿಲ್ಲ ಹೇಳಿದ್ದೀರಿ ಅಂತ ಹೇಳಿ ಅವ್ರ ಮೇಲೆ ಮುಖ್ಯಮಂತ್ರಿಗಳು ಕ್ಲಾರಿಟಿ ಕೊಟ್ಟಿದ್ದಾರೆ, ಕ್ಲಾರಿಟಿ ಕೊಟ್ಟಿದ್ದಾರೆ ಮತ್ತು ಚರ್ಚೆ ಬೇಡ. ವಿರೋಧ ಪಕ್ಷ ನಾಯಕರು ಮಿನಿಸ್ಟರ್ ಉತ್ತರ ಕೊಡಲಿ. ವಿರೋಧ ಪಕ್ಷ ನಾಯಕರು ಹೇಳಿದ್ರು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವ್ರ ಇಲಾಖೆ ಬಗ್ಗೆ ಮಾತಾಡ್ರಿ. ಮಾತಾಡ್ಲಿ. ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದ್ರಲ್ಲ ಬರೀ ಕರ್ನಾಟಕದಲ್ಲಿ ಮಾತ್ರ ಅವ್ರು ಹೇಳಿದ್ರು ಬರೀ ಕರ್ನಾಟಕ. ಮಿನಿಸ್ಟರ್ ಮಾತಾಡ್ಲಿ, ಇವ್ರೆ ಕ್ಲಾರಿಫೈ ಮಾಡಿ. ಯಾರು ಕೇಳೋ ಪರಿಸ್ಥಿತಿ ಇಲ್ಲ, ಕ್ಲಾರಿಫಿಕೇಶನ್ ಕೂಡ ಇಡೀ ಯಾರಿಗೂ ಬೇಡ ಸಮಸ್ಯೆ. ಇಂಡಿಯನ್ ಹೋಟೆಲ್ಸ್ ಅಸೋಸಿಯೇಷನ್ ಅವರು ಹೇಳಿದರೆ 20% ಹೋಟೆಲ್ಗಳು ಮುಚ್ಚಿದ್ದಾರೆ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಯುಪಿಯಲ್ಲಿ ಗ್ಯಾಸ್ ಖರೀದಿ ಸಮಸ್ಯೆ ಬಗ್ಗೆ ಮಾತಾಡಿ. ಇಡೀ ದೇಶದ ಉತ್ತರ ಏನ್ ಕಾರಣ ಅದು ಬೇರೆ ವಿಷಯ. ಆಯ್ತು, ಅವ್ರು ಉತ್ತರ ಎಸ್ಮಾ ಯಾಕೆ ಜಾರಿ ಅವ್ರು ಕೇಳ್ತಾರೆ. ಪ್ರಿಯಾಂಕ್, ಕ್ರೈಸಿಸ್ ಇಲ್ಲ ಅಲ್ಲ ದೇಶದಲ್ಲಿ, ಕ್ರೈಸಿಸ್ ಇಲ್ಲ. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಕೇಂದ್ರ ಸರ್ಕಾರ ಯಾಕೆ ಜಾರಿ ಮಾಡಿದೆ? ಅದನ್ನು ಕೇಳಿದಾನೆ, ಎಷ್ಟು ಕೇಳಿದ ಆಯ್ತು, ಉತ್ತರ ಕೊಡ್ಲಿ. ಹಾಕ್ಬೇಕು. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಯಾಕೆ ಜಾರಿ ಮಾಡಿದ್ದೀರಾ? ಬಿಕಾಸ್ ಈ ಕ್ರೈಸಿಸ್ ಇವ್ರು ಆಯ್ತು, ಕೂತ್ಕೊಳ್ಳಿ. ಮುನಿಯಪ್ಪ ಅವ್ರ ಬಗ್ಗೆ ಅನುಕಂಪ ಬರ್ತಾ ಇದೆ, ಮಾತಾಡಿ. ಅವ್ರು ಮಾತಾಡಕ್ಕೆ ಅವಕಾಶ ಕೊಡದೆ ಶೂನ್ಯ ವೇಳೆ ಇದು. ಶೂನ್ಯ ವೇಳೆ ಸ್ವಾಮಿ ನಿಷ್ಠೆಗೆ ಇಲ್ಲದೆ ಅಧ್ಯಕ್ಷರೇ ಸೆಲ್ ಮಾಡಿ ಚೀಫ್ ಮಾಡಿ. ಆಯ್ತು, ಆಂಟಿ ಮೋದಿ ಚೀಫ್ ಮಾಡಿ. ಆಯ್ತು, ಅವ್ರಿಗೆ ನೀವು ಚರ್ಚೆ ಮಾಡಿ. ಪರಸ್ಪರ ಯಾಕೆ ಚರ್ಚೆ ಮಾಡಿ? ಕೊಡ್ಬೇಕಷ್ಟೇ. ಆಯ್ತು, ಯಾಕೆ ಆಯ್ತು. ಒಂದ್ ಸೆಕೆಂಡ್, ಇಬ್ರು ಚರ್ಚೆ ಮಾಡಿ. ಇಲ್ಲ ಅಂದ್ರೆ ಹೇಳಿ, ನಾವು ಧರಣಿ ಮಾಡ್ಬೇಕಾ? ಅಧಿವೇಶನ ವಿರೋಧ ಪಕ್ಷ ನಾಯಕರು ಉತ್ತರ ಕೊಡ್ತಾರೆ. ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಆಯ್ತು, ಒಂದ್ ಸೆಕೆಂಡ್. ಈಗ ಬೇರೆ ಬೇರೆ ವಿಚಾರ ಮಾತ್ರ ಸುಬ್ರಹ್ಮಣ್ಯ ಮೂರ್ ಕೊಡುಗೆ ಹೇಳ್ಬಿಡ್ರಿ. ಬೇಕಲ್ಲ ರಂಗನಾಥ್ ಕೂತ್ಕೊಳ್ಳಿ. ರಂಗನಾಥ್ ಒಂದ್ ಸೆಕೆಂಡ್ ನೋಡಿ. ಕೂತ್ಕೊಳ್ಳ ಬನ್ನಿ ಇಬ್ರು, ಸುಮ್ಮನೆ ಒಂದ್ ಸೆಕೆಂಡ್. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಾನ್ಯ ಸಭಾಧ್ಯಕ್ಷ ಪರಿಸ್ಥಿತಿ ಆಯಿಲ್ ಕಂಪನಿಗಳಿಗೆ ಪತ್ರವನ್ನು ಬರೆದು
ಈ ಪರಿಸ್ಥಿತಿಯನ್ನ ಯಾವ ರೀತಿ ಅಡ್ರೆಸ್ ಮಾಡ್ತೀವಿ? ಮಾನ್ಯ ಸಭಾಧ್ಯಕ್ಷರೇ, ಕೂತ್ಕೊಂಡು ಸುಮ್ಮನೆ ಮಂತ್ರಿ ಮಾತಾಡ್ತಿದ್ದಾರೆ. ನಿಮ್ಗೆ ಪ್ರಶ್ನೆ ಗೊತ್ತಿಲ್ಲ. ಯು ಡೋಂಟ್ ಆಸ್ಕ್ ದ ಕ್ವಶನ್, ಯು ಸಿಟ್ ಡೌನ್. ನನ್ನನ್ನು ಮಾತಾಡ್ತೀರಾ? ಕೂತ್ಕೊಳ್ಳಿ ಮೇಲೆ. ತಕ್ಷಣ ಮಾತಾಡಿ. ಆಯಿಲ್ ಕಂಪನೀಸ್ ಅನ್ನು ಕರೆದು ಮಾಡಿ ABC ಗೊತ್ತಿಲ್ಲ ಮಾತಾಡ್ತೀವಿ. ಅಡ್ರೆಸ್ ಮಾಡೋದು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಇದೆ, ಮೈಕ್ ಇದೆ. ನಾನು ತಕ್ಷಣ ಬೆಳಗ್ಗೆ 10 ಗಂಟೆಗೆ ಮೀಟಿಂಗ್ ಕರೆದು ನಮ್ಮ ಸೆಕ್ರೆಟರಿ ಕಮಿಷನರ್ ಜೊತೆಯಲ್ಲಿ ಡೀಟೈಲ್ ಆಗಿ ಡಿಸ್ಕಸ್ ಮಾಡಿದೆ. ಅವರು ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಏನ್ ಮಾಡ್ಲಿಕ್ಕೆ ಸಾಧ್ಯ? 9 ದಿನ ಇವತ್ತುವರೆಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಸಪ್ಲೈ ಮಾಡ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು 20ರಿಂದ 30% ನಮ್ಮ ಸ್ವಂತ ಉತ್ಪಾದನೆ ಇದೆ. 70% ಹೊರದೇಶಗಳಿಂದ ಬರ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇರೋದ್ರಿಂದ ಸುಮಾರು 10 ವೆಸಲ್ಸ್ ಅಂದ್ರೆ ಹಡಗುಗಳು ಆಯಿಲ್ ಅನ್ನು ತುಂಬಿಕೊಂಡಿರೋನ ಅಲ್ಲಿ ರದ್ದು ಮಾಡಿದ್ದಾರೆ, ಬಿಡ್ತಾ ಇಲ್ಲ. ಆ ಕಾರಣದಿಂದ ಈ ಆಯಿಲ್ ಅಲ್ಲಿ ಬರದೇ ಇದ್ರೂ ಕೂಡ ನಾವು ಕನಿಷ್ಠ ಒಂದು ಕುಟುಂಬಕ್ಕೆ 1 ಸಿಲಿಂಡರ್ನ 25ರಿಂದ 30 ದಿನ ಒಳಗಡೆ ಕೊಡ್ತೀವಿ. ಕಾನೂನಲ್ಲಿ ಏನಿದೆ ಅಂದ್ರೆ ಒಂದು ಸಿಲಿಂಡರು 14 kg ಇರ್ತದೆ. ಅದು 4ರಿಂದ 5 ಜನ ಇರುವಂತ ಕುಟುಂಬಕ್ಕೆ 1 ತಿಂಗಳು 15 ದಿನ ಉಪಯೋಗಿಸಬಹುದಂತೆ. ಅದಾದ್ರೂ ಕೂಡ 1 ಸಿಲಿಂಡರ್ ಅನ್ನ ಪ್ರತಿ ಕುಟುಂಬಕ್ಕೂ ಕೊಡ್ತೇವೆ ಅನ್ನೋದನ್ನ ಒಂದು ತೀರ್ಮಾನ ಆಗಿದೆ. ಬೆಳಗ್ಗೆ ಅದು ಮುಖ್ಯಮಂತ್ರಿಗಳು ತಿಳಿಸೋಣ ಅಂತ ಬರೋ ಒಳಗಡೆ ಇದು ಶೂನ್ಯ ವೇಳೆಯಲ್ಲಿ ಡಾಕ್ಟರ್ ರಂಗನಾಥ್ ಅವರು ಇದು ಶುರು ಮಾಡಿದ್ರು. ಸದನಕ್ಕೆ ಕೂಡ ತಿಳಿಸ್ತೀನಿ. ನಾನು ಇಷ್ಟೇ ಹೇಳ್ತೀನಿ, ಇಂಥ ಒಂದು ಗಂಭೀರವಂತಹ ಪರಿಸ್ಥಿತಿಯಲ್ಲಿ ರಾಷ್ಟ್ರದ ಹೇಳ್ರಿ ಹೋಟೆಲ್ ಬಗ್ಗೆ ಹೇಳ್ತೀನಪ್ಪ. ಗೋಪಾಲ್ ವಾಟ್ ಆರ್ ಯು ಡೂಯಿಂಗ್? ಹೇಳ್ತೀನಿ. ಹಾಸ್ಟೆಲ್ ಹೋಟೆಲ್ ಬಗ್ಗೆ ಕೇಳಿದ್ದೇವೆ ಸರ್. ಅವ್ರು ಉತ್ತರ ಕೊಡ್ತಾರೆ. ಉತ್ತರ ವಹಿಸಿ ಅವ್ರು ಉತ್ತರ ಕೊಡಂತ ಹೇಳಿ. ಹಾಸ್ಟೆಲ್ ಬಗ್ಗೆ ಸಭಾಧ್ಯಕ್ಷ ನಿಮ್ಗೆ ಔಷಧ ಕಂಟ್ರೋಲ್ ಇಲ್ವಲ್ಲ? ನಿಮ್ಗೆ ಕಂಟ್ರೋಲ್ ಆಯ್ತು. ನೀವು ಕೂತ್ಕೊಳ್ಳಿ. ನಿಮ್ಗೇನಾಯ್ತು ಈಗ? ವಾಟ್ ಹ್ಯಾಪನ್ ಟು ಯು? ನಿಮ್ಗೇನು ಪ್ರಾಬ್ಲಮ್? ಅಲ್ಲ, ನೀವು ಕಂಟ್ರೋಲ್ ಇದ್ರೆ ಹೌಸ್ ಕಂಟ್ರೋಲ್. ಡೊಮೆಸ್ಟಿಕ್ ಬಡ ಮಕ್ಕಳು ಹಾಸ್ಟೆಲ್ ಬಗ್ಗೆ ಹೇಳ್ಬೇಕಾಗುತ್ತೆ. ಕೂತ್ಕೊಳ್ಳಿ. ಎಲ್ಲ ಬುದ್ಧಿ ಹಲವಾರು ಇದ್ದೀರಿ ಇಲ್ಲಿ. ನೀವು ಕೂತ್ಕೊಳ್ಳಿ. ಯಾರು ಆತಂಕ ಪಡಬೇಕಾಗಿಲ್ಲ. ಒಂದು ಕುಟುಂಬಕ್ಕೆ 1 ತಿಂಗಳಿಗೆ 1 ಸಿಲಿಂಡರ್ ಕೊಡೋದು ತೀರ್ಮಾನ ಆಗಿದೆ. ಒಂದು. ಎರಡನೇದು, ಯಾರು ಕೂಡ ಹೆಚ್ಚು ಸಿಲಿಂಡರ್ನ ವಿನಾಕಾರಣವಾಗಿ ಇವತ್ತು ಡಿಮಾಂಡ್ ಇದೆ ಅಂತ ಹೇಳ್ಬಿಟ್ಟು ಯಾರು ರಿಜಿಸ್ಟರ್ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ. ಮತ್ತು ಬ್ಲ್ಯಾಕ್ ಮಾರ್ಕೆಟ್ ಕೊಡೋಕ್ಕೂ ಅವಕಾಶ ಕೊಡಲ್ಲ. ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಇದೆ, ಕಾನೂನು ತಗೊಂತೀವಿ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಈ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಏನು ಮಾಡ್ತೇನೆ ಅಂದರೆ, ನಾನು ಅಪೀಲ್ ಮಾಡ್ತೀನಿ ಗ್ರಾಹಕರನ್ನ, ದೇಶ ಕಷ್ಟ ಪರಿಸ್ಥಿತಿಯಲ್ಲಿರುವಾಗ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕು. ಎರಡನೇದು, ಕಮರ್ಷಿಯಲ್ ಎಸೆನ್ಷಿಯಲ್ ಅವಶ್ಯಕತೆ ಇರೋದು ಎಲ್ಲಿದೆ? ಹಾಸ್ಪಿಟ್ಲ್ ಕೊಡಲೇಬೇಕು, ಶಾಲೆ ಹಾಸ್ಟೆಲ್ ಕೊಡಲೇಬೇಕು. ಹಾಸ್ಪಿಟ್ಲ್ಗೆ ಇಂಥದಕ್ಕೆ ವಿಶೇಷವಾಗಿ ಉತ್ಪಾದನೆ ಮಾಡುವಂಥ ವಸ್ತುಗಳು ಪದಾರ್ಥಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಕೊಡ್ತೀವಿ. ಒಟ್ಟಾರೆ ಹೋಟೆಲ್ಸ್ ಅವರು, ಕಲ್ಯಾಣ ಮಂಟಪ ನಡೆಸೋರು, ಕನ್ವೆನ್ಷನ್ ಹಾಲ್ಸ್ ಪ್ರೋಗ್ರಾಮ್ಸ್ ಮಾಡೋರು ಈ ಕಷ್ಟ ಸಂದರ್ಭದಲ್ಲಿ ಸಹಕರಿಸಬೇಕು. ಯಾಕಂದ್ರೆ ಮುಖ್ಯವಾಗಿ ನಾವು ಗ್ರಾಹಕರನ್ನ ನೋಡಬೇಕಾಗ್ತದೆ. ಗ್ರಾಹಕರು ಕುಟುಂಬದಲ್ಲಿ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಆದ್ರಿಂದ ಅದನ್ನ ಸಹಕರಿಸಬೇಕು. ಅದೇ ರೀತಿ ಪ್ರತಿ ವಾರಾನು ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಆಯಿಲ್ ಕಂಪನೀಸು, ಗೈಲ್ ಕಂಪನಿಯವರು ಪ್ರತಿ ವಾರಾನು ಅವರು ಮೀಟಿಂಗ್ ಮಾಡಿ ರಿಪೋರ್ಟ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಡಬೇಕಂತ ಕೂಡ ನಾನು ಇವತ್ತು ತೀರ್ಮಾನ ಹೇಳಿದ್ದೀನಿ. ಯಾರು ಆತಂಕ ಪಡಬೇಕಾಗಿಲ್ಲ. ಮತ್ತು ಅಪೀಲ್ ಕೂಡ ಮಾಡ್ತೀನಿ, ಮಿತಿ ವ್ಯಯ ಮಾಡಬೇಕು. ಯುದ್ಧ ಕಾಲದಲ್ಲಿ ನಾವೆಲ್ಲ ಕಲ್ಕೊಳ್ಬೇಕಾಯ್ತು. ಹೋಟೆಲ್ ಹೇಳ್ರಿ, ಸಹಕರಿಸಬೇಕು. ಹೋಟೆಲ್ ಹಾಸ್ಟೆಲ್ ಸರ್ಕಾರಿ ಸಂದರ್ಭದಲ್ಲಿ ಹೇಳ್ತಾ, ಕಮರ್ಷಿಯಲ್ ಅವರು ಈ ಸಂದರ್ಭದಲ್ಲಿ ಹೋಟ್ಲರ್ಗೆ ಸ್ವಲ್ಪ ಕಷ್ಟ. ಆಮೇಲಿಂದ ಕನ್ವೆನ್ಷನ್ ಆಲ್ಸೋ ಹೌದು, ಇದು ದೇಶದಲ್ಲಿ ಎಲ್ಲ ಆಗಿದೆ. ಆದ್ರೆ ಅಡ್ರೆಸ್ ಮಾಡೋದಕ್ಕೆ ನಾವೇನು ಇಲ್ಲ ಅಂತ ಹೇಳಲ್ಲ. ಭಾರತ ದೇಶದಲ್ಲಿ 25ರಿಂದ 30% ನಾವು ಉತ್ಪಾದನೆ ಇದೆ. ನಾನು ಕೇಂದ್ರದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ. ಉತ್ಪಾದನೆ ಇದೆ. ಆ ಉತ್ಪಾದನೆಯಿಂದ
ಇವತ್ತು ಯುದ್ಧ ನಡೆದು ಅವ್ರು ಕೊಡಕ್ಕಾಗದಿದ್ರು ಕೂಡ ನಾವು 1 ಸಿಲಿಂಡರು 1 ಕುಟುಂಬಕ್ಕೆ ಕೊಡ್ತೀವಿ, ಅದಕ್ಕೇನು ತೊಂದರೆ ಇಲ್ಲ, ಮಿಕ್ಕಿದ್ದಕ್ಕೆ ಸಹಕರಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಶರದ್ ಪ್ರಿಯ ನಾಯಕ್. ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರ ಮತ್ತು ಯಾಕೆ ಚರ್ಚೆ ಮಾಡ್ತೀವಿ? ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಸುಳೆಬೆಲ್ ವಾರ್ಡು ಶಿವಮೊಗ್ಗ ಸಿಟಿಯಲ್ಲಿ 35ನೇ ವಾರ್ಡಿಗೆ ಸಂಜೆ ಕಳೆದ 15-16 ದಿವಸದ ಹಿಂದೆ ಒಂದು ಅಹಿತಕರವಾದ ಒಂದು ಘಟನೆ ಶಾಲೆಯ ಒಂದು ಆವರಣದಲ್ಲಿ ನಡೆದಿರ್ತಕ್ಕಂಥದ್ದು ತಮಗೆ ಹೇಳಕ್ ಬಯಸ್ತಾ ಇದ್ದೀನಿ. ರಾತ್ರಿ 9 ಗಂಟೆಗೆ ಸಹಜವಾಗಿ ಮಕ್ಕಳ ಒಂದು ಎಜುಕೇಶನ್ ಉದ್ದೇಶಕ್ಕೆ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ ಸ್ಪೆಷಲ್ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ. ಆ ಸ್ಪೆಷಲ್ ಕ್ಲಾಸ್ ಅಲ್ಲಿ ನಡೆದ ತಕ್ಷಣನೇ ಆ ಹುಡುಗನ್ನ ಹೊರಗಡೆ ಕರೆದು 2 ಹುಡುಗರನ್ನು 3-4 ಜನ ಸೇರ್ಕೊಂಡು ಹೊಡೆದ ತಕ್ಷಣ ಒಬ್ಬ ಹುಡುಗ ಓಡ್ ಬಂದು ಆ ಮುಖ್ಯ ಶಿಕ್ಷಕರಿಗೆ, ಅವರಿನ್ನು ಚೇರಲ್ಲೇ ಕೂತಿರ್ತಾರೆ, ಮುಖ್ಯ ಶಿಕ್ಷಕರು ಹೊರಗಡೆ ಬಂದಿರೋದಿಲ್ಲ. ನಾನು ಹೇಳ್ತಕ್ಕಂಥದ್ದೇನು, ಶಾಲೆ ಬಿಟ್ಟ ತಕ್ಷಣ ಅಟ್ಲೀಸ್ಟ್ 9 ಗಂಟೆ ರಾತ್ರಿ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಇರ್ತಾರೆ ಕೋ ಎಜುಕೇಶನ್ಸ್ಗಳಿದ್ದಾಗ. ಅವರು ಕಾಂಪೌಂಡ್ ಇಂದ ಹೊರಗಡೆ ಹೋಗೋವರೆಗೂ ಶಿಕ್ಷಕರ ಜವಾಬ್ದಾರಿ ಇರುತ್ತೆ ಅಧ್ಯಕ್ಷರೇ. ಆ ಸಂದರ್ಭದಲ್ಲಿ ಆ ಮಗು ಬಿದ್ದ ತಕ್ಷಣ ಇನ್ನೊಬ್ಬ ಓಡ್ ಬಂದ್ರೆ ಆ ಮಗು ತೆಗೆದುಕೊಂಡು ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ರೆ ಆ ಮಗು ದಾರಿಯಲ್ಲಿ ಹಸುನೀಗ್ತಾನೆ. ಸಂಕೇತನ ಹುಡುಗನ ಕಳ್ಕೊಂಡು ಇವತ್ತು ಆ ಕುಟುಂಬ ಅನಾಥರಾಗಿದೆ ಅಧ್ಯಕ್ಷರೇ. ಈ ಘಟನೆಗೆ ಕಾರಣ ಆ ಭಾಗದಲ್ಲಿ ಅಂತ ಅಲ್ಲ, ಇಡೀ ನಮ್ಮ ಬಹುಶಃ ಎಲ್ಲಾ ಕಡೆಗೂ ಇವತ್ತು ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಎಲ್ಲಿ ಬೇಕೋ ಅಲ್ಲೂ ಸಿಗ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು, ಇದನ್ನ ಮೂಲವನ್ನು ಕಂಡು ಹಿಡಿದು ಅದನ್ನ ಯಾಕೆ ಇನ್ನೂ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ? ಒಬ್ಬ ಶಾಲೆ ಓದ್ತಕ್ಕಂಥ ಮಗುನ ಅಲ್ಲ, ಅದು ಈ ರೀತಿ ಗಮನ ಪ್ರತಿ ಸರಿ ಸಭೆಯಲ್ಲಿ ನಡೀತಾ ಇದೆ. ಇದು ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಎಲ್ರು ಅನ್ನೋದನ್ನ ಯೋಚನೆ ಆಗಿದೆ ಅಧ್ಯಕ್ಷರೇ. ದಯವಿಟ್ಟು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಿಗೂ ಸಹ ಹೇಳೋದ್ರ ಜೊತೆಗೆ ದಯವಿಟ್ಟು ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕು, ಗಣನೆಗೆ ತಗೋಬೇಕು. ಈ ರೀತಿ ಮುಂದೆ ಬರ್ತಕ್ಕಂಥ ಯುವಕರು ಇನ್ನು ಮಕ್ಕಳು ಅಂತ ಸ್ಥಿತಿಯಲ್ಲಿ ತಪ್ಪು ಹಾದಿ ಹಿಡಿದ್ರೆ ಹೇಗೆ ಅಧ್ಯಕ್ಷರೇ? ಅಲ್ಲ, ನಮ್ಗೆ ಹೇಳ್ಬೇಕಲ್ಲ ಅಧ್ಯಕ್ಷ, ಪೊಲೀಸ್ ಇಲಾಖೆ. ಸರ್ ಅಧ್ಯಕ್ಷರೇ, ನಾನು ಹೇಳಿ. ಒಂದು ನಿಮಿಷ. ಮಾನ್ಯ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಶಾಸಕಿಯವರು ಹೇಳಿರ್ತಕ್ಕಂಥದ್ದು ನನ್ನ ಮತ್ತು ಅವರ ಬಾರ್ಡರ್ ನಲ್ಲಿ ಬರುವಂತ ಒಂದು ಸಣ್ಣ ಊರು ಹೇಳಿದ್ದಾರೆ. ಆದ್ರಿಂದ ಶಿವಮೊಗ್ಗದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಡ್ರಗ್ಸ್ ನಡೀತಾ ಇದೆ. ಸಾಮಾನ್ಯ 16-17 ವರ್ಷದ ಮಕ್ಕಳು ಒಬ್ಬ ವಿದ್ಯಾರ್ಥಿಯನ್ನು ಹೊಡೆದು ಸಾಯಿಸ್ತಾರೆ. ಹೊಡೆದು ಅಮಾನುಷವಾದಂಥ ಒಂದು ಕೃತ್ಯ ಇದೆ. ಹಾಗಾಗಿ ಅಲ್ಲಿ ಪೊಲೀಸ್ ವ್ಯವಸ್ಥೆ ಅದು ಇದೆಯೋ ಇಲ್ಲೋ ಅನ್ನುವಂಥ ಒಂದು ಪರಿಸ್ಥಿತಿ ಶಿವಮೊಗ್ಗದ ನಗರದಲ್ಲಿ ನಿರ್ಮಾಣ ಆಗಿದೆ. ಆದ್ರಿಂದ ಸರ್ಕಾರ ದಯವಿಟ್ಟು ಈ ಕಡೆ ಗಮನ ಹರಿಸಬೇಕು. ಸರಿಯಾದಂತ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು. ಯಾಕಂದ್ರೆ ಮಕ್ಕಳು ಬಿಲೋ ಏಜ್ನವರು ಬಿಟ್ಬಿಡ್ಬೋದು, ನಾಳೆ ಅವರಿಗೆ ಇದು ಸಿಕ್ಬಹುದು ಜಾಮೀನು. ಅದು ಸಿಗದಕ್ಕೆ ಬಿಡದಿದ್ದ ಹಾಗೆ ಏನ್ ಮಾಡಬೇಕು ಅಂತ ಹೇಳಿ ದಯವಿಟ್ಟು ಇದನ್ನ ಹೇಳ್ಬೇಕು. ಅಮಾನುಷ ಮಾನ್ಯ ಮುಖ್ಯಮಂತ್ರಿಗಳು ಬಂದು 15 ಲಕ್ಷ ರೂಪಾಯಿಗಳನ್ನ ಚೆಕ್ ಅನ್ನ ಕೊಟ್ಟು ಅಲ್ಲಿ ಹೋಗಿದ್ದಾರೆ. ಯಾವ ಕಾರಣಕ್ಕೂ ಬಿಡಬಾರದು, ಮತ್ತೊಂದು ಮೆಸೇಜ್ ಹೋಗ್ಬೇಕು. ಅಲ್ಲಿಯ ಪೊಲೀಸರು ಬಹಳ ವರ್ಷದಿಂದ ಕೆಲವರಿದ್ದಾರೆ, ಅವರು ಈ ಡ್ರಗ್ಸ್ ಮಾಫಿಯಾದ ಜೊತೆಗೆ ನೀವೇ ಹೇಳ್ತೀರಿ ಸೀರಾ ಅವ್ರ ಚರ್ಚೆ ಬೇಡ, ನೀವೇ ಇಷ್ಟ ಮಾತಾಡ್ತೀರಿ, ಪ್ರಸ್ತಾವನೆ ಮಾಡಿದ್ರಿ, ಉತ್ತರ ಕೊಡ್ತದೆ. ಮಗು ಸತ್ತೋಗಿದೆ, ಅದನ್ನು ಹೇಳಿದಾರೆ, ಅದೇ ಕೊಟ್ಟದಲ್ಲ ಅವಕಾಶ ಮಾಡ್ಲಿಕ್ಕೆ ನೀವು ಬಿಡದೇ ಇದ್ರೆ ಪ್ರಸ್ತಾವ ಮಾಡಿದ್ರಲ್ಲ ತಾವು. ಹೇಗಿರಿ ಮತ್ತೆ ಎಲ್ಲ ವಿಚಾರ ಹೇಳಿದ್ದೀರಿ, ಉತ್ತರ ಕೊಡ್ಲಿ. ಆದ್ರಿಂದ ಅಧ್ಯಕ್ಷರೇ, ಚರ್ಚೆ ಆಗೋದಿಲ್ಲ, ರೀತಿಯಲ್ಲಿ ಕ್ರಮ ತಗೊಳ್ಳುವಂತ ಕೆಲಸ ಆಗ್ಬೇಕು. ಅಲ್ಲಿ ಯಾರು ಊಟ ಬಹಳ ವರ್ಷದಿಂದ ಇದ್ದಾರೆ ಪೊಲೀಸರು, ಅವ್ರನ್ನ ಅಲ್ಲಿಂದ ಇಲ್ಲದೇ ಇದ್ರೆ ಈ ಸಾವನ್ನು ನಿಲ್ಲಿಸಲಿಕ್ಕೆ ಸರ್ಕಾರ ಕೊನೆ ಆಗಬೇಕು. ಈ ಸಾವು ಕೊನೆ ಆಗಬೇಕು. ಈಗ ಮಾನ್ಯ ಅಧ್ಯಕ್ಷರೇ, ಶಾರದಾ ನಾಯ್ಕ ಅವರು ಮತ್ತು ಜ್ಞಾನಂದ ಅವರು ಕೂಡ ಈ ಸಬ್ಜೆಕ್ಟ್ ಅನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಗೃಹ ಇಲಾಖೆಯಿಂದ ಅದಕ್ಕೆ ಸರಿಯಾದಂತ ಉತ್ತರವನ್ನ ಅವರಿಗೆ ನಾವು ಕೊಡಿಸ್ತೀವಿ. ಈಗಾಗಲೇ ಸರ್ಕಾರದಿಂದ ನನಗೆ ಗೊತ್ತಿರುವ ಕ್ರಮಗಳು ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಕಾಂಪನ್ಸೇಷನ್ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಮುಂದೆ ಅವ್ರು ಹೇಳ್ತಾ ಇರುವಂತದ್ದು ಡ್ರಗ್ಸಿನ ಹಾವಳಿ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಿಂದ ಗೃಹ ಇಲಾಖೆಯಿಂದ ಒಂದು ಉತ್ತರವನ್ನ ಅವರಿಗೆ ನಾನು ಕೊಡಿಸ್ತೀನಿ ಮಾನ್ಯ ಸಭಾಧ್ಯಕ್ಷರು. ಈಗ ಯಾರು ನೋಡಿ ಸೀರವರಲ್ಲಿ ಯಾರು ಬರ್ತು ಕೊಟ್ಟಿದ್ದಾರೆ ಸೇಮ್ ಮತ್ತೆ ಅಲ್ಲಿಗೆ ಆಗುದಿಲ್ಲ. ಯು ಶುಡ್ ಅಂಡರ್